ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಅಡುಗೆ ಮನೆ. ಇವತ್ತು ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಅದು ಇಡ್ಲಿ, ಅನ್ನ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಅದಕ್ಕೆ ಮುಂಚೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಎಣ್ಣೆಗೆ 1 ಏಲಕ್ಕಿ, 5 ಲವಂಗ, 1 ಇಂಚು ಚಕ್ಕೆ ಮತ್ತು ಶುಂಠಿ 1 ಇಂಚು, 7ರಿಂದ 8 ಹಲ್ಲು ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ, ದೊಡ್ಡ ಸೈಜ್ ಈರುಳ್ಳಿ 4 ಈ ಥರ ಕುಯ್ದಿಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಣ್ಣೆಲಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಏನಕ್ಕಂದರೆ ಈರುಳ್ಳಿ ಬೇಗ ಬೇಯುತ್ತೆ, ಅದಕ್ಕೋಸ್ಕರನೇ ಉಪ್ಪು ಹಾಕ್ಕೊಳ್ಳೋದು. ಮತ್ತು 4 ಮೀಡಿಯಮ್ ಸೈಜು ಟೊಮ್ಯಾಟೋನ ಈ ರೀತಿ ಕುಯ್ದಿಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆಗೇ. ಈರುಳ್ಳಿಗೆ ಮತ್ತು ಟೊಮೆಟೊಗೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ, ಆಗ ಸಾಫ್ಟಾಗಿ ಬೇಗ ಬೆಂದೋಗುತ್ತೆ ಟೊಮ್ಯಾಟೊ. ಈಗ ಟೊಮ್ಯಾಟೊ ಜೊತೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಫ್ರೆಂಡ್ಸ್, ತುಂಬ ಜನ ನಾಟ್ ಸಬ್ಸ್ಕ್ರೈಬೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಈ ರೀತಿ ಆಗಿದ ತಕ್ಷಣವೇ 1.5 ಚಮಚ ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರು ಮತ್ತು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲಿ ಆ ಖಾರದ ಪುಡಿ ಮತ್ತು ಗರಂ ಮಸಾಲ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಈ ಟೈಮಲ್ಲಿ ಧನಿಯಾ ಪುಡಿ 1.5 ಚಮಚ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ಧನಿಯಾ ಪುಡಿದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ತಣ್ಣಗಾಗೋದಕ್ಕೆ ಸೈಡ್ಗೆ ಇಡೋಣ. ಸೊ ಆ ಟೈಮ್ ಒಳಗಡೆ ನಾವು 4 ಚಮಚ ಗಸಗಸ, ಅದನ್ನು ಕೆಂಪಾಳನಲ್ಲಿ ಹುರ್ಕೊಳ್ಳೋಣ. ಸಣ್ಣೂರಿ ಇಟ್ಟು ಹುರ್ಕೊಳ್ಳಿ, ಲೈಟ್ ಗೋಲ್ಡ್ ಕಲರ್ ಬಂದರೆ ಸಾಕು. ನೋಡ್ತಾ ಇದ್ದೀರಾ ಅಲ್ವಾ? ಸೊ ಈ ರೀತಿ ಸಣ್ಣೂರಿ ಇಟ್ಟು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಗಸಗಸೆನ. ನೋಡಿ, ಈ ರೀತಿ ಲೈಟ್ ಗೋಲ್ಡ್ ಬಂದರೆ ಸಾಕಾಗುತ್ತೆ ನಮಗೆ. ಈಗ ಇದನ್ನು ಫುಲ್ ಡ್ರೈ ಆಗಿರುವಂತಹ ಒಂದು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು, ಚಿಕ್ಕ ಜಾರ್ಗೆ ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ನಾವು ಗಸಗಸ ಪುಡಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಈಗ ನೋಡಿ, ಈ ರೀತಿ ಹಾಕ್ಕೊಂಡು ಇದ್ರ ಜೊತೆಗೇ ತೆಂಗಿನಕಾಯಿ 1 ಕಪ್ಪು, ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಗಸಗಸೆ ತೆಂಗಿನಕಾಯಿ. ಈಗ ಅದೇ ಜಾರ್ಗೆ ನಾವು ಹುರ್ಕೊಂಡಿರುವಂತಹ ಮಸಾಲೆನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ನೈಸಾಗಿ ಬರಲಿ ಪೇಸ್ಟು. ಈಗ ಚೆನ್ನಾಗಿ ನಾವು ಮಸಾಲ ಒಂದು ಕಡೆ ರುಬ್ಬಿಟ್ಕೊಳ್ಳೋಣ. ಸೊ ಅಷ್ಟರಲ್ಲಿ ಕುಕ್ಕರ್ ಒಂದಿಟ್ಟು ಅದಕ್ಕೆ 1 ಕಪ್ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಲಿ. ಈಗ ಬಿಸಿಯಾಗಿದ್ದ ತಕ್ಷಣವೇ 1 ಟೀ ಸ್ಪೂನು ಸಾಸಿವೆ, ಅದು ಸಿಡ್ದಿದ್ದ ತಕ್ಷಣವೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಾಗಿದ ತಕ್ಷಣ ನಾವು ರುಬ್ಬಿಕೊಂಡಿರುವಂತಹ ಮಸಾಲೆನ ಎಣ್ಣೆ ಜೊತೆಗೆ ಹಾಕಿ ಚೆನ್ನಾಗಿ ಒಂದು ಕಿತ್ತಕಾಯಿ. ನಾವು ಎಣ್ಣೆಯಲ್ಲಿ ಮಸಾಲ ತುಂಬ ಉರಿಬೇಕಂತ ಏನಿಲ್ಲ ಫ್ರೆಂಡ್ಸ್, ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ಅದನ್ನೆಲ್ಲ ಹುರಿದುನೇ ರುಬ್ಕೊಂಡಿರೋದು, ಹಸಿದು ಯಾವುದು ಹಾಕಿಲ್ಲ, ಎಲ್ಲನೂ ರುಬ್ಬಿರೋದೆ. ಸೊ ಅದರಿಂದ ಜಸ್ಟ್ ಹಾಕಿ ಒಂದು ಕಿತ್ತ ಬಾಯ್ಲ್ ಬರೋ ರೀತಿ ಆದರೆ ಸಾಕು. ಈಗ ಇದಕ್ಕಿಕ್ಕೊಂಡಿರುವಂತಹ ಅವರೆಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಕುದೀತಿದೆ ಮಸಾಲ ಜೊತೆಗೆ. ಈ ಟೈಮಲ್ಲಿ ನಾವು ನಮಗೆ ಸಾರು ಎಷ್ಟು ಗಟ್ಟಿ ಬೇಕು ಅಷ್ಟು ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಈ ಸಾರಿಗೆ ಮುದ್ದೆ, ಚಪಾತಿ, ಪೂರಿ, ಅನ್ನ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಪ್ಲೀಸ್ ಟ್ರೈ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ, ಮತ್ತು ನೀವು ಮನೇಲಿ ಟ್ರೈ ಮಾಡಿ ಈ ಸಾರನ್ನ. ಈಗ ಅವರೆಕಾಯಿ ಸೀಸನ್ ಬೇರೆ, ಎಲ್ಲರ ಮನೆಯಲ್ಲೂ ಅವರೆಕಾಯಿ ಇರುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕುದಿಯೋ ಟೈಮ್ಗೆ ನಾವು ಒಂದು ಕಿತ್ತ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು, ಡೆಕ್ಷನಲ್ಲಿ ಕೆಲವೊಬ್ರು ಮಾಡ್ತಾರೆ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ, ಖಾರ ಉಪ್ಪು ಸಾಕಾ ಅಂದ್ಬಿಟ್ಟು. ಇಲ್ಲ ಇಂಚೂರು ಖಾರ ಉಪ್ಪು ಬೇಕು ಅಂದರೆ ಈ ಟೈಮಿಗೆ ನೀವು ಆ್ಯಡ್ ಮಾಡಿಕೊಂಡು ಒಂದು ಕಿತ್ತ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಕ್ಬಿಡೋಣ. 2 ವಿಷಲ್ ಬಂದರೆ ಸಾಕು, ಯಾಕಂದರೆ ಇದಕ್ಕಿರೋ ಕಾಳು ತುಂಬ ಬೆಂದ್ಬಿಟ್ರೆ ನಮಗೆ ಕಾಳು ಸಿಗೋದಿಲ್ಲ. 2 ವಿಷಲ್ ಸಾಕಾಗುತ್ತೆ. ಈಗ ಸಾರು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.